ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನಿಂದ ಸೋಪ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರ್ತೈತಿ. ಈ ಚಳಿಗಾಲ ಟೈಮ್ದಲ್ಲಿ ಹೇಗೆ ಮಾಡೋದಂತ ನೋಡ್ಕೊಳ್ಳುವ. ಅದಕ್ಕಿಂತ ಮೊದಲನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ. ಇಲ್ಲಿ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಣ್ಣೆ ಕರಗಿದ ಮೇಲೆ ಈ ತೊಗೊಂಡಿರುವಂಥ ಸಣ್ಣಗೆ ಹೆಚ್ಚಿದಂಥ ಬೆಳ್ಳುಳ್ಳಿ ಮತ್ತು ಶುಂಠಿ 2 ತೊಗೊಂಡಿದ್ದೀನಿ. ಅದನ್ನು ಹಾಕಿ ಬಾಡಿಸುವ. ಬೆಣ್ಣೆ ಕರಗಿದೆ. ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಳ್ಳುವ. ಈಗ ಹಾಕ್ಕೊಂಡು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಬೆಣ್ಣೆಯಲ್ಲಿ ಹುರ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಅದನ್ನು ಈ ಚಳಿಗಾಲದಲ್ಲಿ ಕಾಳು ಮೆಣಸು ಹಾಕಿ ಈ ಥರ ಸೋಪ್ ಮಾಡಿ ಕುಡಿತಾಯಿದ್ರೆ ಒಳ್ಳೆಯದು, ಆರೋಗ್ಯ ಕೂಡ. ನೋಡಿರಿ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ 1 ಕಪ್ನಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಬಟ್ಲಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿ. ನೀವು ಬೇಕಾಗಿರುವಂಥ ತರಕಾರಿ ಎಲ್ಲವನ್ನು ಹಾಕ್ಕೋಬೋದು. ಇದರಲ್ಲಿ ನಾನು 2 ಹಾಕಿ ತೋರಿಸ್ತಾ ಇದ್ದೀನಿ. ಅಂದರೆ ಅದನ್ನು ಕೂಡ ಸ್ವಲ್ಪ ತುರ್ಕೊಂಡ್ಮೇಲೆ 1 ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿ ಕ್ಯಾರೆಟ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬೆಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿರಿ, ಅದು ಫ್ರೈ ಆಗೋಷ್ಟರಲ್ಲಿ ಇಲ್ಲೊಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಮತ್ತೊಂದು ಬಟ್ಲು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬರುವ. ಒಂದು ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರುವ. ನೀರು ಹಾಕ್ಲಿಕ್ಕಿಲ್ಲ, ಹೀಗೆ ತರ್ತರಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರುವ. ನೋಡಿರಿ, ಈ ಥರ ತರ್ತರಿಯಾಗಿರಬೇಕು. ಇದು ಜಾಸ್ತಿ ಸಣ್ಣಾಗಲಿಕ್ಕಿಲ್ಲ, ನುಣ್ಣಗೆ ಈ ಥರ ಇದ್ದರೆ ಇದ್ರೊಂದು ರುಬ್ಬಿ ಹಾಕ್ಕೊಳ್ಳೋದ್ರಿಂದ ಇದ್ರ ರುಚಿನೇ ಬೇರೆ ಆಗ್ತದೆ. ನೀವು ಒಂದು ಸಲ ಮಾಡಿದರೆ ಗೊತ್ತಾಗ್ತದೆ. ಮಾಡಿ ನೋಡಿ ಹೇಗೆ ಅಂತಂದು ತಿಳಿಸಿ. ನೋಡಿ, ಇದು ಎಲ್ಲವನ್ನು ಒಂದು ಸಲ ಬೆಣ್ಣೆಯಲ್ಲಿ ಸರಿಯಾಗಿ ಹೊಂದ್ಬಿಟ್ಟು ತನಕ, ಹಸಿದು ಹೋಗೋ ತನಕ ಹುರ್ಕೊಳ್ಬೇಕು. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಸೇರಿಸ್ಲಿಕ್ಕೆ ಉಂಟು. ಇದಕ್ಕೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಚಳಿಗಾಲದಲ್ಲಿ ತುಂಬ ಒಳ್ಳೆಯದು, ಆರೋಗ್ಯ ಕೂಡ. ಹಾಕ್ಕೊಂಡು ಮಾಡ್ಕೊಂಡು ಕುಡಿತಾಯಿದ್ರೆ ಮಕ್ಕಳು ಕೂಡ ಒಳ್ಳೆಯದು. ಚಮಚದಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲವರ್ ತೊಗೊಂಡು ಇದಕ್ಕೊಂದು 3 ಚಮಚದಷ್ಟು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಗಂಟಿಲ್ಲದಂಗೆ. ನೋಡಿರಿ, ತೊಗೊಂಡಿರೋಂಥ ಕಾರ್ನ್ಫ್ಲವರ್ ಕಲಸಿ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ತುರಿ ಇತ್ತು ಅದರಲ್ಲಿ, ಹಾಗಾಗಿ ಅದು ಕಾಣಿಸ್ತಾ ಇದೆ, ಮತ್ತು ಬೇರೆ ಏನಲ್ಲ ಅದು. ಇದಕ್ಕೆ ಹಾಕ್ಕೊಂಡು ನಿಮಗೆ ಎಷ್ಟು ತಿಳುವಾಗಬೇಕು ನೋಡಿಕೊಂಡು ಎಷ್ಟು ಜನಕ್ಕೆ ಮಾಡ್ತಾಯಿದ್ರೆ ನೀರು ಸೇರಿಸ್ಕೋಬೋದು. ಈ ಟೈಮ್ದಲ್ಲಿ ನಾನೊಂದು ಅರ್ಧ ಲೀಟ್ರ್ನಷ್ಟು ನೀರು ಸೇರಿಸ್ತಾಯಿದ್ದೀನಿ. ನೋಡಿರಿ, ಒಂದು ಕುದಿ ಬರ್ತಾಯಿದೆ. ಈ ಟೈಮ್ದಲ್ಲಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾಯಿದ್ದೀನಿ, ಕಟ್ ಮಾಡಿಟ್ಟಂಥದ್ದು. ಒಂದು ಸಲ ಮಿಕ್ಸ್ ಮಾಡಿ ಕುದಿಬೇಕು. ಒಂದು 3 ನಿಮಿಷ 4 ನಿಮಿಷ ಕುದಿಸ್ಕೊಳ್ಬೇಕು ಚೆನ್ನಾಗಿದ್ದನ್ನು. ತರಕಾರಿ ಎಲ್ಲ ಹಾಕಿರುವಂಥದ್ದು ಸ್ವಲ್ಪ ಬೇಯಬೇಕು. ಅದ್ರಲ್ಲಿ ಒಂದು 4 ನಿಮಿಷ ಕುದಿಸ್ಕೊಂಡಿನಿ. ಈ ಹದ ಬಂದರೆ ಸಾಕು. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಸಾಯಂಕಾಲ ಆದರೂ ಮಾಡ್ಕೋಬೋದು, ಬೆಳಗ್ಗೆ ಆದರೂ ಮಾಡ್ಕೋಬೋದು. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ. ನೋಡಿರಿ, ಈಗ ಸರ್ವ್ ಮಾಡಿದ್ದೀನಿ. ಬೌಲಿಗೆ ಹಾಕಿ ಸ್ವಲ್ಪ ಚಿಟಿಗೆಯಷ್ಟು ಕಾಳು ಮೆಣಸಿನ ಪೌಡರ್ ಹಾಕ್ತಾಯಿದ್ದೀನಿ. ಮೇಲೆ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ. ಮಾಡಿದರೆ ಗೊತ್ತಾಗ್ತದೆ ಅದು ರುಚಿ. ನೋಡಿರಿ, ಎಷ್ಟು ಸೂಪರಾಗಿ ಬಂದಿದೆ ಸೋಪು. ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ.